ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಪಟಾಕಿ ಚೀಟಿ ಹೆಸರಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಪಟಾಕಿ ಚೀಟಿ ಹೆಸರಲ್ಲಿ ವಂಚನೆ ಮಾಡಿದಂತಹ ಈ ಒಂದು ಚೀಟಿಯ ಒಂದು ಮಾಲೀಕರಾಗಿರ್ತಕ್ಕಂಥ ಭರತ್ಗಾಗಿ ಈಗಾಗಲೇ ಬಂಗಾರಪೇಟೆ ಮತ್ತು KGF ನ ಸೆನ್ ಪೊಲೀಸರು ಈಗಾಗಲೇ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಮಧ್ಯೆ ಇದೇ ಪಟಾಕಿ ಚೀಟಿಯನ್ನ ನಡೆಸ್ತಾ ಇದ್ದ ಈ ಒಂದು ಭರತ್ ಎಂಬತಕ್ಕಂಥವ್ರು ಇದೀಗ ಅವರ ಒಂದು ಒಡೆತನದ ಒಂದು ಗಾರ್ಮೆಂಟ್ಸ್ ನಲ್ಲಿ ನೂರಾರು ಜನ ಮಹಿಳೆಯರಿಗೆ ಇದೀಗ ಮಾಹಿತಿಯನ್ನೇ ಕೊಡದೇನೆ ಏಕಾಏಕಿ ರಾತ್ರಿ ಇದೀಗ ಗಾರ್ಮೆಂಟ್ಸ್ಗೆ ಬೀಗ ಜಡ್ದಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಏನಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಸುದ್ದಿಯಲ್ಲಿ ಇರತಕ್ಕಂಥ ವಿಚಾರ, ಅದು ಪಟಾಕಿ ಚೀಟಿಯಲ್ಲಿ ಮಹಾ ಒಂದು ವಂಚನೆ ಆಗಿರ್ತಕ್ಕಂಥದ್ದು. ಬಂಗಾರಪೇಟೆ ನಗರದ ನಿವಾಸಿ ಆಗಿರ್ತಕ್ಕಂಥ ಭರತ್ ಎಂಬುವರು ಕಳೆದ 1 ವರ್ಷದಿಂದ ಈ ಒಂದು ಪಟಾಕಿ ಚೀಟಿಯನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇವರ ಒಂದು ಚೀಟಿಯಲ್ಲಿ ನಮ್ಗೆ ಅದೆಷ್ಟೋ ಲಾಭ ಬರುತ್ತೆ, ಮತ್ತೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ದಿನಸಿಯನ್ನ ಕೊಡ್ತಾರೆ, ಪಟಾಕಿಯನ್ನು ಕೊಡ್ತಾರೆ, ಮತ್ತೆ ಒಂದು ಆಕರ್ಷಕ ಗಿಫ್ಟ್ ಅನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿ ಸಾವಿರಾರು ಜನ ಮಹಿಳೆಯರು, ಅಂದ್ರೆ ಸುಮಾರು 20,000ಕ್ಕೂ ಹೆಚ್ಚು ಒಂದು ಜನರಿದ್ದಾರೆ ಇವರ ಬಳಿ ಒಂದು ಚೀಟಿ ವಹಿವಾಟನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಸುಮಾರು 13 ಕೋಟಿಗೂ ಹೆಚ್ಚು ಒಂದು ವಹಿವಾಟು ಆಗಿದೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಪಟಾಕಿ ಚೀಟಿಯ ಒಂದೇ ಒಂದು ತಿಂಗಳ ಹಿಂದೆನೆ ನಿಮ್ಗೆ ದಿನಸಿಯನ್ನ ಕೊಡ್ತೀನಿ, ಪಟಾಕಿಯನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏಜೆಂಟರ ಮೂಲಕ ಈ ಒಂದು ವಂಚನೆ ಮಾಡಿದಂತಹ ಭರತ್ ವಿರುದ್ಧ ಈಗಾಗಲೇ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಬಂಧನಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಲೆ ಬೀಸಿರುವಂತದ್ದು. ಆದ್ರೆ ಇದೀಗ ದೀಪಾವಳಿ ಹಬ್ಬದ ಒಂದು ವೇಳೆಯಲ್ಲಿ ಇದೀಗ ಅವರ ಒಂದು ಒಡೆತನದ ಬಂಗಾರಪೇಟೆ ನಗರದಲ್ಲಿರ್ತಕ್ಕಂಥ ಒಂದು ಗಾರ್ಮೆಂಟ್ಸ್ಗೆ ಇದೀಗ ಏಕಾಏಕಿ ಇದೀಗ ಬೀಗ ಜಡ್ದಿರೋ ಕಾರಣ ನೂರಾರು ಮಹಿಳೆಯರು ಇದೀಗ ದಿಕ್ಕಾಪಾಲಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಳೆದ 1.5 ತಿಂಗಳಿಂದಲೂ ಕೂಡ ಈ ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಸಂಬಳವನ್ನು ಕೊಟ್ಟಿಲ್ಲ. ಹಾಗಾಗಿನೇ ಇದೀಗ ನೂರಾರು ಮಹಿಳೆಯರು ಇದೀಗ ಒಂದು ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ದೀಪಾವಳಿ ಪ್ರಯುಕ್ತವಾಗಿ 2 ದಿನಗಳ ಕಾಲ ರಜೆಯನ್ನ ಈ ಒಂದು ಗಾರ್ಮೆಂಟ್ಸ್ ನಲ್ಲಿ ಮಹಿಳೆಯರಿಗೆ ಕೊಡಲಾಗಿತ್ತು. 2 ದಿನಗಳ ಕಾಲ ರಜೆ ಮುಗಿಸ್ಕೊಂಡು ಎಂದಿನಂತೆ ಕೆಲಸಕ್ಕೆ ಹೊರಟಿದಂತಹ ಮಹಿಳೆಯರಿಗೆ ಒಂದು ಶಾಕ್ ಆಗಿತ್ತು. ಈ ಒಂದು ಭರತ್ ಎಕ್ಸ್ಪರ್ಟ್ ಗಾರ್ಮೆಂಟ್ಸ್ ಏನಿದೆ ಏಕಾಏಕಿ ಆ ಒಂದು ಗಾರ್ಮೆಂಟ್ಸ್ಗೆ ಒಂದು ಬೀಗ ಹಾಕಿರ್ತಕ್ಕಂಥದ್ದು. ಹಾಗಾಗಿನೇ ಮಹಿಳೆಯರು ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಆಗಿರ್ಬೋದು ಮತ್ತೆ ಸಿಬ್ಬಂದಿಗಳಿಗೆ ಫೋನ್ ಸಂಪರ್ಕ ಮಾಡಿದ್ರು ಕೂಡ ಅವರ ಒಂದು ಫೋನ್ ಕಾಲ್ ಕೂಡ ರೀಚ್ ಆಗ್ತಾ ಇಲ್ಲ. ಹಾಗಾಗಿನೇ ನಾವು ಎಲ್ಲರೂ ಕೂಡ ಮೋಸ ಹೋಗಿದ್ದೀವಿ ಅಂತಕ್ಕಂಥ ಮಾತನ್ನ ಇದೀಗ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ 16 ತಿಂಗಳಿಂದ ಈ ಒಂದು ಗಾರ್ಮೆಂಟ್ಸ್ ನಲ್ಲಿ ನೂರಾರು ಮಹಿಳೆಯರು ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಭರತ್ ಎಕ್ಸ್ಪರ್ಟ್ ಗಾರ್ಮೆಂಟ್ಸ್ ಅಲ್ಲಿ ಸುಮಾರು 180 ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ KGF ನಲ್ಲಿ ಇರ್ತಕ್ಕಂಥ ಒಂದು ಗಾರ್ಮೆಂಟ್ಸ್ ನಲ್ಲಿ ಸುಮಾರು 60 ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆಂಧ್ರದ ವಿಕೋಟದಲ್ಲಿ ಇರ್ತಕ್ಕಂಥ ಒಂದು ಗಾರ್ಮೆಂಟ್ಸ್ ಕೂಡ ಇರ್ತಕ್ಕಂಥದ್ದು, ಅಲ್ಲಿ ಕೂಡ ಸುಮಾರು 40ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಕಳೆದ 1.5 ತಿಂಗಳಿಂದ ವೇತನವನ್ನು ಕೂಡ ಪಾವತಿ ಮಾಡಿಲ್ಲ. ಹಾಗಾಗಿನೇ ಈ ಒಂದು ಪಟಾಕಿ ಚೀಟಿ ವಂಚನೆ ವಿಚಾರವಾಗಿ ಭರತ್ ಈಗಾಗಲೇ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರ ಒಂದು ಬಂಧನಕ್ಕೆ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು. ಈ ಮಧ್ಯೆ ಗಾರ್ಮೆಂಟ್ಸ್ ನಲ್ಲಿ ಬಹಳಷ್ಟು ಒಂದು ಲಾಭವನ್ನ ಗಳಿಸಿದ್ರು ಕೂಡ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಇದೀಗ ವೇತನವನ್ನು ಕೂಡ ಪಾವತಿ ಮಾಡಿಲ್ಲ. ಹಾಗಾಗಿ ಸುಮಾರು ಒಂದು 18 ರಿಂದ 20 ಲಕ್ಷವರೆಗೂ ಕೂಡ ವೇತನ ಈಗ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯನ್ನ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಒಂದು ದಿಕ್ಕೆ ತೋಚದ ಮಹಿಳೆಯರು ಈ ಒಂದು ಗಾರ್ಮೆಂಟ್ಸ್ ಎದುರು ಪ್ರತಿಭಟನೆಗೆ ಮುಂದಾದ್ರು. ಆಗ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಬಂಗಾರಪೇಟೆ ಪೊಲೀಸರು ಖಂಡಿತ ನೀವು ಈ ಬಗ್ಗೆ ಒಂದು ದೂರನ್ನು ಕೊಟ್ಟು ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ, ಮತ್ತೆ ಆರೋಪಿಗಳ ಒಂದು ಬಂಧನಕ್ಕೆ ಬಲೆ ಬೀಸಿ ನಿಮ್ಗೆ ಆಗಿರ್ತಕ್ಕಂಥ ಒಂದು ನಷ್ಟವನ್ನ ಸರಿದೂಗಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಪೊಲೀಸರು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಗಾರ್ಮೆಂಟ್ಸ್ ಎದುರು ಮಾತನಾಡಿರ್ತಕ್ಕಂಥ ಈ ಒಂದು ಕಾರ್ಮಿಕ ಮಹಿಳೆಯರು ನಾವು ಕಳೆದ ತಿಂಗಳಿಂದ ಸಂಬಳವನ್ನು ಕೂಡ ಕೊಡ್ತಾ ಇಲ್ಲ, ಸಂಬಳವನ್ನ ಕೇಳಿದಾಗ್ಲಿಲ್ಲ, ಏನೋ ಒಂದು ಕಾರಣವನ್ನ ಹೇಳಿ ಕಡೆಗೆ ದೀಪಾವಳಿ ಹಬ್ಬದ ಪ್ರಯುಕ್ತ 2 ದಿನ ರಜೆ ಮುಗಿಸ್ಕೊಂಡ್ ಬನ್ನಿ, ನಿಮ್ಗೆ ಸಂಬಳವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ನಾವು ರಜೆಯನ್ನ ಮುಗಿಸ್ಕೊಂಡು ಬಂದ್ರೆ ಈ ಒಂದು ಗಾರ್ಮೆಂಟ್ಸ್ಗೆ ಇದೀಗ ಬೀಗ ಹಾಕಿದ್ದಾರೆ. ನಾವು ಎಲ್ಲಿ ಹೋಗ್ಬೇಕು, ಖಂಡಿತ ಮನೆಯಲ್ಲಿ ನಮಗೂ ಕೂಡ ಬಹಳಷ್ಟು ಒಂದು ಜವಾಬ್ದಾರಿ ಇದೆ, ನಮ್ಗೂ ಕೂಡ ಒಂದು ಹಣದ ಅವಶ್ಯಕತೆ ಇದೆ, ಹಾಗಾಗಿನೇ ಸಂಬಳವನ್ನ ಕೊಡಿ ಅಂತಕ್ಕಂಥ ಒಂದು ಒತ್ತಾಯನ ಇದೀಗ ಅಲ್ಲಿರ್ತಕ್ಕಂಥ ಕಾರ್ಮಿಕ ಮಹಿಳೆಯರು ಮಾಡ್ತಾ ಇರ್ತಕ್ಕಂಥದ್ದು. ಕೆಲಸ ಮಾಡ್ತಾ ಇದ್ದಿದ್ದು ನಾವು ಹಬ್ಬಕ್ಕೆ ಮುಂಚೆ 7ನೇ ತಾರೀಕು ಪೇಮೆಂಟ್ ಆಗಿರೋದು ಆಗ್ತಾ ಇತ್ತು. ಓನರ್ ನಮ್ಗೆ ಹೇಳಿಲ್ಲ, ನಮ್ಗೆ ಕಷ್ಟ ಇದೆ, ನಾವು ಕೊಡಲ್ಲ ಅಂತ ಹೇಳಿಲ್ಲ. ಅವರು ಮುರುಗನ್ ಸಾರು ಶಿವಕುಮಾರ್ ಸಾರೇ ಮೀಟಿಂಗ್ ಮಾಡಿ ಹೇಳಿರೋದು 15ನೇ ತಾರೀಕು ಪಕ್ಕ ಕೊಡಿಸ್ತೀವಮ್ಮ, ನೀವು ಒಂದ್ಸಲ ಸರಿಸ್ಕೊಳ್ರಿ ಹಂಗೆ ಅಂತ ಹೇಳಿದ್ದಾರೆ. ಅವರು ಏನು ಜವಾಬ್ದಾರಿ ಏನು ತಗೊಂಡಿಲ್ಲ. ಅವ್ರಿಗೂ ನೋಡಿದ್ವಿ, ಹೋದ ಬುಧವಾರ ಬಂದಿದ್ವಿ. ಅವ್ರು ಫೋನ್ ಮಾಡಿದ್ರೆ ಮುರುಗನ್ ಸಾರು ಸ್ವಲ್ಪ ತಡ್ಕೊಳ್ರಮ್ಮ ಕೊಡ್ತೀವಿ, ಎಲ್ಲರಿಗೂ ಕಷ್ಟ ಇದೆ ಅಂತ ಹೇಳಿದ್ರು. ಸರಿ ಮತ್ತೆ ಫೋನ್ ಮಾಡಿದ್ರೆ ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ನಮ್ಗೆ ಕಷ್ಟಕ್ಕಂತ ಬಂದು ಇಲ್ಲಿ ಕೆಲಸ ಮಾಡೋದು, ಇವ್ರು ನೋಡಿದ್ರೆ ನಮ್ಮ ಹೋಟೆಲ್ ಮೇಲೆ ಹಿಂಗೆ ಹೊಡೆದು ಸಾಯ್ತಾರೆ. ಏನು ನಾವೇ ಯಾರು ನಂಬ್ಕೊಂಡು ನಾವು ಬರೋದು ಹೇಳಿ? ನಮ್ಮ ಸ್ಯಾಲರಿ ಕರೆಕ್ಟಾಗಿ ಕೊಟ್ಟಿರತ್ತೇನೋ ಸರ್, ಮನೇಲಿ ಆನ್ಸರ್ ಮಾಡೋಕ್ಕೂ ಮನೇಲಿ ಗಂಡಸರು ಕೇಳ್ದೇ ಇರ್ತಾರಾ? ನಾವು ಬಾಡಿಗೆ ಮನೆಗೆ ಕಟ್ಟಬೇಕು, ಚೀಟಿ ಅಂತ ಲೋನ್ಗಳು ಇರ್ತೈತೆ, ಎಷ್ಟೋ ಇರುತ್ತೆ ಕಮಿಟ್ಮೆಂಟ್ಸ್. ಇವಾಗ ನಾವು ಯಾರಿಗೆ ಹೇಳಿ ಸರ್ ಹೇಳೋದು? ಇವ್ರು ಈ ಥರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾರ ಹೋಗ್ಲಿ ಕಾಡುಗಳಲ್ಲಿ ಇಟ್ಬಿಟ್ರೆ ನಾವು ಯಾರಿಗೆ ಸರ್ ಆನ್ಸರ್ ಮಾಡೋದಿಲ್ಲ? ಗಂಡಸ ಅವ್ರ ಟೇಬಲ್ ತಟ್ಟು ಮಾತಾಡ್ದು ನಾನು
ಅವತ್ತು ಕೊಡೋಕೆ ಹೋಗ್ತಾ ಇಲ್ವಾ ಅವನಿಗೆ? 2 ದಿವಸ ರಜೆ ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನಾವು ಯಾರಿಗೆ ಆನ್ಸರ್ ಮಾಡೋದು? ಯಾರು ಎಸ್ಕೇಪ್ ಆಗಿದ್ದಮ್ಮ? ಶಿವಕುಮಾರ್ ಮತ್ತೆ ಮುರುಗನ್ ಸಾರ್ ಅಂತ. ಅವ್ರಿಗೆ ಸಾರ್ ಅಂತ ಬೇರೆ ಮರ್ಯಾದೆ ಕೊಡ್ಬೇಕಾ ಸರ್? ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಇತ್ತೀಚೆಗೆ ಒಂದು ಪಟಾಕಿ ಚೀಟಿ ಹೆಸರಲ್ಲಿ ಒಂದು ಮಹಾ ವಂಚನೆ ಒಂದು ಪ್ರಕರಣ ಬಯಲಿಗೆ ಬಂದಿತ್ತು. ಸುಮಾರು 20,000ಕ್ಕೂ ಹೆಚ್ಚು ಜನರು ಈ ಒಂದು ಚೀಟಿ ವಹಿವಾಟಿನಲ್ಲಿ ಭಾಗಿಯಾಗಿದ್ರು. ಅವರಿಗೆ ಸುಮಾರು 13 ಕೋಟಿ ರೂಪಾಯಿಗೂ ಹೆಚ್ಚಿನ ಒಂದು ವಹಿವಾಟು ಆಗಿರತಕ್ಕಂಥ ಒಂದು ವಿಚಾರವಾಗಿ ಅವರಿಗೆ ಕೊಡಬೇಕಾಗಿರತಕ್ಕಂಥ ಒಂದು ಪದಾರ್ಥಗಳನ್ನು ಕೊಡದೆ ಇದೀಗ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು. ಇದೀಗ ಆ ಒಂದು ಒಡೆತನದ ಭರತ್ ಎಕ್ಸ್ಪರ್ಟ್ ಗಾರ್ಮೆಂಟ್ಸ್ ನಲ್ಲಿ 100 ಜನ ಮಹಿಳೆಯರಿಗೆ ಇದೀಗ ಏನು ಕಳೆದ 1.5 ತಿಂಗಳಿಂದ ಅವರು ಸಂಬಳ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಇದೀಗ ಬಿಗ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪಟಾಕಿ ಚೀಟಿ ವಿಚಾರವಾಗಿ ಇದೀಗ 13 ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆ ಮಾಡಿರ್ತಕ್ಕಂಥ ಈ ಒಂದು ಭರತ್ಗಾಗಿ ಪೊಲೀಸರು ಒಂದ್ ಕಡೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇದೀಗ ಗಾರ್ಮೆಂಟ್ಸ್ ನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ವೇತನವನ್ನ ಪಾವತಿ ಮಾಡದೆ ಇದೀಗ ಕಾರ್ಮಿಕರಿಗೂ ಕೂಡ ಈ ಒಂದು ಭರತ್ ಎಂಬುವರು ಮೋಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಒಂದು ನ್ಯಾಯವನ್ನ ಕೊಡಿಸಿ, ನಮ್ಮ ಒಂದು ಸಂಬಳವನ್ನ ನಮಗೆ ಕೊಡಿಸಿ ಅಂತಕ್ಕಂಥ ಒಂದು ಒತ್ತಾಯ ಇದೀಗ ಈ ಒಂದು ಕಾರ್ಮಿಕರದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.